ಈಗ ಮತ್ತೊಂದು ಕಡೆ ಗಿರಿನಗರದ ವಾಹನ ಸವಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಜನರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ? ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ಭಾಗ, ಗಿರಿನಗರದ ಮುಖ್ಯ ರಸ್ತೆಯಲ್ಲಿ ಮಣ್ಣಿನ ರಾಶಿ ಬಿದ್ದಿದೆ. 3 ತಿಂಗಳಾಗಿದೆ, ಆದ್ರೂ ಕೂಡ ಮಣ್ಣು ತೆರವು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ರಸ್ತೆ ಬದಿಯಲ್ಲೇ ಭಾರಿ ಪ್ರಮಾಣದ ಮಣ್ಣು ಬಿದ್ದಿದೆ. ಕಾಮಗಾರಿ ಮುಗಿದು 3 ತಿಂಗಳಾಗಿದೆ, ಆದ್ರೂ ಕೂಡ ಅಲ್ಲಿ ಬಿದ್ದಂತಹ ಮಣ್ಣನ್ನ ತೆರವು ಮಾಡಿಲ್ಲ. ಪ್ರತಿನಿತ್ಯ 2 ರಿಂದ 3 ವಾಹನಗಳು ಆಯಾ ತಪ್ಪಿ ಬೀಳ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ತಲೆ ಕೆಡಿಸ್ಕೊಂಡಿಲ್ಲ. ಕಷ್ಟ ಆಗ್ತಿದೆ ಎಲ್ಲ ಕಡೆ. ಅದು ಮಳೆ ಬಂದ್ರೆ ಅಂತೂ ಕೇಳೋದೇ ಬೇಡ, ಓಡಾಡಕ್ಕೆ ಆಗಲ್ಲ. ಫುಲ್ ಆಕ್ಚುಲಿ ಎಂಟೈರ್ ಗಿರಿನಗರ ಎಲ್ಲ ಆಲ್ಮೋಸ್ಟ್ ಹಿಂಗೆ ಆಗ್ಬಿಟ್ಟಿದೆ. ಅದು ಒಂದ್ಸಲ ತೆಗೆದ್ಬಿಟ್ರೆ ಅದು ಎಷ್ಟು ಟೈಮ್ ಹಂಗೆ ಇರುತ್ತೆ ಅಂತಾನೆ ಹೇಳಕ್ಕಾಗ್ತಿಲ್ಲ. ಸೊ ಅಷ್ಟೊಂದು ಸಿಚುವೇಶನ್ಸ್ ಎಲ್ಲ ವರ್ಸ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಬಸ್ಗಳು ಬಿಗ್ BMTC ಬಸ್ಗಳೆಲ್ಲ ಬರ್ತವೆ, ಫುಲ್ ಸ್ಟ್ರಕ್ ಆಗ್ಬಿಡುತ್ತೆ. ಏನಾದ್ರೂ ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರೆ ಆಗಲ್ಲ, ಎಂಟೈರ್ ಅಲ್ಲೇ ಎಲ್ಲ ಫುಲ್ ಜಾಮ್ ಆಗ್ಬಿಡುತ್ತೆ. ಸ್ವಲ್ಪನೂ ಕೇರ್ಫುಲ್ ಆಗಿ ಬಂದಿಲ್ಲ ಅಂದ್ರೆ ಇವಾಗ ನೋಡಿ ಆಟೋ ಬರಕ್ ಟ್ರೈ ಮಾಡ್ತು. ಆಕ್ಚುಲಿ ಅಷ್ಟು ಚಿಕ್ಕ ರೋಡಲ್ಲಿ ಬರಕ್ಕೆ ಆಗಲ್ಲ. ಬೇರೆ ರೂಟ್ಸ್ ಎಲ್ಲ ಐ ಡೋಂಟ್ ಥಿಂಕ್ ಸೊ. ಎಲ್ಲ ಕಡೆ ಹಿಂಗೆ ಆಗ್ಬಿಟ್ಟಿದೆ ಪ್ರಾಬ್ಲಮ್. ಹೌದು, ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಆದ್ರೆ ಇಲ್ಲಿ ಓಡಾಡೋ ಜನಗಳಿಗೆ ಸ್ವಲ್ಪ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕೂಲ್ ಮಕ್ಕಳುಗಳು, ವೆಹಿಕಲ್ಸ್ಗಳು. ಅರುಣ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 3 ತಿಂಗಳ ಮುಂಚಿತವಾಗಿ ಕಾಮಗಾರಿ ಮುಗಿದ್ರೂ ಸಹ ರಸ್ತೆಯಲ್ಲಿರುವಂತಹ ಮಣ್ಣಿನ ರಾಶಿಯನ್ನು ಎತ್ತುವಂತಹ ಕೆಲಸ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಆಗಿಲ್ಲ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಗಿರಿನಗರದ ಮುಖ್ಯ ರಸ್ತೆಯಲ್ಲಿ ಇದೀಗ ಮಣ್ಣಿನ ರಾಶಿ ಬಿದ್ದಿರುವಂಥದ್ದು. ಈಗಾಗಲೇ ಕಳೆದ 2 ತಿಂಗಳ ಮುಂಚಿತವಾಗಿಯೂ ಸಹ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಆದರೆ ಇದನ್ನು ಸಂಪೂರ್ಣವಾಗಿ ಎತ್ತುವಂತಹ ಕೆಲಸ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಈಗಾಗಲೇ ಇದರ ಬಗ್ಗೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಸಹ ಅನೇಕ ಬಾರಿ ಮನವಿಯನ್ನು ಮಾಡಿರುವಂಥದ್ದು. ಯಾಕೆಂದ್ರೆ ಪ್ರತಿನಿತ್ಯ ನಾವು ಇದೇ ರಸ್ತೆಯನ್ನು ಅವಲಂಬನೆ ಮಾಡಿದ್ರೆ ಈಗಾಗಲೇ ಕೆಲಸ ಮುಗಿದಿದೆ, ಆದರೆ ಇದನ್ನು ಸರಿಪಡಿಸಿ ಅಂತೇಳಿ ಮನವಿ ಮಾಡಿದ್ರು ಸಹ ಇನ್ನೂ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸುವಂತಹ ಕೆಲಸ ಮಾಡಿಲ್ಲ. ಯಾಕೆಂದ್ರೆ ಇರೋದು ನಮಗೆ ಕಿರಿದಾದಂತಹ ದಾರಿ. ಈ ರಸ್ತೆಯಲ್ಲೇ ನಾವು ಓಡಾಡಬೇಕು. ಒಂದು ವಾಹನ ಬಂತು ಅಂದ್ರೆ ಮತ್ತೊಂದು ವಾಹನ ಹೋಗ್ಲಿಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಆಟೋಗಳು ಸಹ ಇದೇ ರಸ್ತೆಯಲ್ಲಿ ಅವಲಂಬನೆ ಮಾಡಿದ್ದಾರೆ. ಯಾಕೆಂದ್ರೆ ಈ 3 ದಾರಿ ಸಹ ಮುಚ್ಚಿ ಹೋಗಿರುವಂಥದ್ದು. ಪ್ರಮುಖವಾಗಿ ದೇವೇಗೌಡ ಪೆಟ್ರೋಲ್ ಬಂಕ್ಗೆ ಹೋಗುವಂತ ರಸ್ತೆಯೂ ಸಹ ಇದಾಗಿರೋದ್ರಿಂದ ಅನೇಕ ವಾಹನಗಳು ಪ್ರತಿನಿತ್ಯ ಇಲ್ಲಿ ಓಡಾಟವನ್ನು ಮಾಡ್ತವೆ. ಆದರೆ ಇದನ್ನು ಸರಿಪಡಿಸುವಂತಹ ಕೆಲಸ ಇಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಆಗಬೇಕಿತ್ತು ಅಂತೇಳಿ ಒಂದು ಕಡೆ ಸ್ಥಳೀಯ ನಿವಾಸಿಗಳು ಸಹ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಸರ್, ಕಳೆದ 6 ತಿಂಗಳಿಂದ ಸಹ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿತ್ತು. ಈಗ 2 ತಿಂಗಳು ಮುಂಚಿತವಾಗಿ ಮುಗಿದಿದೆ, ಆದರೂ ಇನ್ನೂ ಮಣ್ಣಿನ ರಾಶಿಯನ್ನು ಹಾಗೆ ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಗ್ತಾ ಇದೆ ತಾವು? ಭಾಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಮಧ್ಯಮ ವರ್ಗದ ಜನ ಭಾಳ ಜನ ಇದ್ದಾರೆ. ಇಲ್ಲಿ ಈಗಾಗಲೇ ಸುಮಾರು ಒಂದು 3-4 ಜನ ಇದರಿಂದ ದಾಟಕ್ಕೆ ಹೋಗಿ ಬಿದ್ದು ಆಕ್ಸಿಡೆಂಟ್ಗಳಾಗಿದೆ. ಮತ್ತು ಸಣ್ಣ ಪುಟ್ಟ ರೋಡ್ಗಳು ಇರೋದ್ರಿಂದ ಯಾಕೆಂದರೆ ಕಿಷ್ಕಿಂದೆ ಆಗುತ್ತೆ. ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತಿದ್ವಿ. ನೀವು ಬಂದಿದ್ದೀರಾ, ಭಾಳ ಸಂತೋಷ ಆಯ್ತು ನಮಗೆ. ಯಾಕೆಂದರೆ ಸ್ವಲ್ಪ ಜನ ನಿಜವಾಗ್ಲೂ ಮಾಡ್ಬೇಕು ಸರ್. ಯಾಕೆಂದರೆ ನಮಗೆ ಭಾಳ ತೊಂದರೆ ಆಗಿದೆ. ಯಾಕೆಂದರೆ ಈ ಒಂದು ಮೇನ್ ರೋಡ್ಗೆ ಇದು ಅಟ್ಯಾಚ್ ಆಗುತ್ತೆ. ಇದು ಮೈಸೂರು ರೋಡ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಸಣ್ಣ ಪುಟ್ಟ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳಾಗಿದೆ. ಮತ್ತು ಈ ಒಂದು ಹಳ್ಳದ ದಿಣ್ಣೆ ದಾಟಕ್ಕೆ ಹೋಗಿ ಆಗಲೇ ಸುಮಾರು ಜನ ಬಿದ್ದು ಕೈಗಳು ಮುರ್ಕೊಂಡಿದ್ದಾರೆ ಬಿದ್ದು. ಹಾಗಾಗಿ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗ ನಮಗೆ ಒಂದು ಕ್ಲೀನ್ ಮಾಡಿಸ್ಕೊಟ್ಟು ರೋಡು ಹೋಗೋ ಥರ ಆದರೆ ಮಧ್ಯಮ ವರ್ಗದ ಜನರಿಗೆ ಭಾಳ ಸಹಾಯ ಆಗತ್ತೆ ಇದು. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.